ಬೇಲೂರು, ಹಳೇಬೀಡು, ಬನವಾಸಿಯನ್ನ ತೋರಿಸಿದ್ದೆ, ಮರಲೆಯನ್ನ ತೋರಿಸಿದ್ದೆ. ಇವತ್ತು ನಾನು ಬಂದಿರೋ ದೇವಸ್ಥಾನ ಕಲ್ಕೆರೆ ಮಹಾಲಕ್ಷ್ಮಿ ದೇವಸ್ಥಾನ. ಇದು ಕೂಡ ಹೊಯ್ಸಳರ ಕಾಲದ್ದೇ ದೇವಸ್ಥಾನ. ಇಲ್ಲಿನ ದೇವಸ್ಥಾನವನ್ನ ನಾನು ನಿಮಗೆ ತೋರಿಸೋಣ ಅಂತ ಇವತ್ತು ಬಂದಿದ್ದೀನಿ. ಬನ್ನಿ, ಪ್ರತಿಯೊಂದು ಭಾಗದಲ್ಲಿ ಏನೇನಿದೆ, ಒಳಗಡೆ ಯಾವ ದೇವರಿದ್ದಾರೆ ಅದನ್ನೆಲ್ಲ ಕೂಡ ಇವತ್ತು ತೋರಿಸ್ತೀನಿ. ಬೇಲೂರು ಚೆನ್ನಕೇಶವರ ದೇವಸ್ಥಾನವನ್ನು ನೋಡಿಕೊಂಡು ಚಿಕ್ಕಮಗಳೂರಿಗೆ ಹೋಗೋ ದಾರಿಯಲ್ಲಿ ಹಾಸನದಿಂದ ಒಂದು 20 ಕಿಲೋಮೀಟರ್ ಒಳಗೆ ಹೋದರೆ ದೊಡ್ಡ ಗದ್ದವಳ್ಳಿ ಅಥವಾ ಕಲ್ಕೆರೆ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಬೋರ್ಡ್ ಕಾಣಿಸ್ತು. ನಾನು ಇದನ್ನು ನೋಡಲೇಬೇಕು ಅಂತ ಹೋದಾಗ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ನೋಡಿದೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಸ್ಥಾನಗಳನ್ನು ಸಹಿತ ನಾನು ನೋಡಿದ್ದೀನಿ. ಆದರೆ ಚತುಷ್ಕೂಟ ದೇವಸ್ಥಾನ ಇದೇ ಮೊದಲು, ಹಾಗೆ ಇದೊಂದೇ ಕಡೆ ಕೂಡ ಇರೋದು. 4 ಗರ್ಭಗುಡಿ, 4 ದಿಕ್ಕಿಗೂ ದೇವರನ್ನ ವಿಗ್ರಹ ಮುಖ ಮಾಡಿರೋ ರೀತಿ ದೇವಸ್ಥಾನ ನಿರ್ಮಾಣ ಆಗಿದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಶಿವ ಹಾಗೆ ವಿಷ್ಣುವಿನ ವಿಗ್ರಹ 4 ದಿಕ್ಕಿನಲ್ಲೂ ಇದೆ. ಒಂದು ಸ್ವಲ್ಪ ವರ್ಷಗಳ ಹಿಂದೆ ವಿಷ್ಣುವಿನ ವಿಗ್ರಹ ಕಳ್ತನ ಆಗಿ ಈಗ ಇಲ್ಲಿ ಕಾಲಭೈರವೇಶ್ವರನ ವಿಗ್ರಹ ಇದೆ, ಅದರ ಪೂಜೆ ನಡೆಯುತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಅನಿಸಿದ್ದು ಈ ಕಾಳಿಯ ವಿಗ್ರಹ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಬಾಗಿಲಿನಿಂದ ಮೂರ್ತಿಯವರೆಗೂ ಅದ್ಭುತವಾಗಿದೆ. ಬಾಗಿಲಿನ ಮೇಲ್ಗಡೆ ಇರುವಂತಹ ಬೇತಾಳನ ಮುಖಗಳು, ಹಾಗೆ ಅಕ್ಕಪಕ್ಕದಲ್ಲಿ ದ್ವಾರಪಾಲಕರಾಗಿ ಬೇತಾಳ 7 ಅಡಿಯ ಬೇತಾಳ ವಿಗ್ರಹ ಇಲ್ಲಿ ಕಾಣಕ್ಕೆ ಸಿಗತ್ತೆ. ಬೇತಾಳನ ಎದೆಯ ಮೇಲೆ ಒಂದು ಹೋಲಿದೆ, ಅಲ್ಲಿಂದನೇ ಬೇತಾಳನ ಉಸಿರಾಟ ನಡೆಯೋದು ಅಂತ ಕೂಡ ಹೇಳಲಾಗತ್ತೆ. ಹೊಯ್ಸಳರ ರಾಜ ವಿಷ್ಣುವರ್ಧನ ಕಾಲದಲ್ಲಿ ವಜ್ರ ವ್ಯಾಪಾರಿಯಾಗಿದ್ದಂತಹ ಕುಲ್ಲಣ್ಣ ಹಾಗೆ ಆತನ ಪತ್ನಿ ಸಹಜಾದೇವಿ ಕುಶಲಕರ್ಮಿ ಶಿಲ್ಪಿಗಳಾದಂತಹ ಮಲ್ಲೋಜ, ಮಾನಿಯೋಜ ಅವರ ಬಳಿ ಕ್ರಿಸ್ತಶಕ 1114ರಲ್ಲಿ ದೇವಸ್ಥಾನದ ನಿರ್ಮಾಣವನ್ನು ಮಾಡಿದ್ದಾರೆ ಎಂಬ ಮಾಹಿತಿ ಶಾಸನಗಳಲ್ಲಿ ಇದೆ ಅಂತೆ. ದೇವಸ್ಥಾನದಲ್ಲಿ ಮಂಡಿಯೂರಿ ಅಥವಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದು ಅಂತಾರೆ. ಯಾಕೆಂದರೆ 4 ದಿಕ್ಕಿಗೂ ದೇವರಿರೋದ್ರಿಂದ ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಲಾಗತ್ತೆ. ದೇವಸ್ಥಾನದ ಪಕ್ಕದಲ್ಲೇ ಕಲ್ಕೆರೆ ಕೆರೆ ಇದೆ. ದೇವಸ್ಥಾನದ ಪೂರ್ವ ಭಾಗದಲ್ಲಿ ಈ ಕೆರೆ ಸಿಗತ್ತೆ. ಬಂದ ಜನ ಹಾಳು ಮಾಡ್ತಾರೆ ಅಂತ ಇದನ್ನ ಮುಚ್ಚಿದ್ದಾರೆ. ಈ ಕಡೆ ಕಾಳಿ, ಆ ಕಡೆ ಈಶ್ವರ, ಈಶ್ವರನ ಎದುರುಗಡೆ ಕಾಳಿ ಎದುರುಗಡೆ ಲಕ್ಷ್ಮಿ ಎದುರುಗಡೆ ಈಶ್ವರ, ಈಶ್ವರನ ಕಾಳಿ ಎದುರುಗಡೆ ಭೈರವೇಶ್ವರ 4 ಗರ್ಭಗುಡಿ. ಅದೇ ಇವೆಲ್ಲ ಇದರಲ್ಲಿ ಏನೂ ಇಲ್ಲ. ಈ ಊರಲ್ಲಿ ಬೇತಾಳ ಅವ್ರಿಗೆ ಅವರು ಕಾಳಿ ಕಾವಲು ಮುಜರಾಯಿಗೆ ಸೇರಿಲ್ಲ ಅಲ್ವಾ? ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಬಿಲಾಂಗ್ ಆಗುತ್ತೆ. ಇದು ವೃತ್ತಿ ಮಾಡಿರೋದು ನಮ್ಮ ಊರವರೆಲ್ಲ ಮಾಡ್ಕೊಂಡು ನಾವು ಮಾಡ್ತಿರೋದು. ಊರ ಒಬ್ಬರು ದೇವಸ್ಥಾನ ಡೈಲಿ ಬಿಡಬಾರ್ದು ಅಂತ ನಾವೆಲ್ಲ ಹುಡುಗರೆಲ್ಲ ಮಾತಾಡ್ಕೊಂಡು ನಾವೆಲ್ಲ ಇದಕ್ಕೆಲ್ಲ ಕಳಿಸಿದ್ವಿ, ಓದಿಗೆಲ್ಲ ಎಲ್ಲ ಇನ್ಫಾರ್ಮೇಶನ್ ಕಳಿಸಿದ್ವಿ. ಬಂದರೆ ಅವ್ರು ಆರ್ಡ್ರ್ ಕೊಟ್ಟರೆ ಏನು ಬೇಕಾದ್ರೂ ಮಾಡತ್ತೆ ನಾವು. ಬಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಬಿಲಾಂಗ್ ಆಗುತ್ತೆ ಅಲ್ವಾ ಇದು? ಒಳ್ಳೇದು, ಇಲ್ಲಾಂದ್ರೆ ಜನ ಹಾಳು ಮಾಡ್ಬಿಡ್ತಾರೆ. ಎಷ್ಟು ಹಾಳಾಗೋಗಿದೆ. ಈಗ ಸೋರೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ, ಬೇಸಿಗೆ ಹೊತ್ತಿಗೆಲ್ಲ ರೆಡಿ ಮಾಡ್ತೀವಿ ಹೊರಗಡೆ. ದೇವಸ್ಥಾನದಲ್ಲಿ 9 ಶಿಖರಗಳಿದ್ದು ಮಹಾಲಕ್ಷ್ಮಿಯ ಶಿಖರ ದೊಡ್ಡದಾಗಿ ಚಾಲುಕ್ಯರ ಶೈಲಿಯಲ್ಲಿ ಕೆತ್ತನೆಯಾಗಿದ್ದರೆ ಉಳಿದ 8 ಶಿಖರಗಳು ಸಮವಾಗಿ ಕದಂಬರ ನಾಗರ ಶೈಲಿಯಲ್ಲಿ ಕೆತ್ತನೆಯಾಗಿದೆ. ದೇವಸ್ಥಾನದ 4 ಭಾಗದಲ್ಲೂ ಈ ರೀತಿ ಗರ್ಭಗುಡಿ ಅಂದ್ರೆ ಸಣ್ಣ ಗುಡಿಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ಇದ್ರ ಒಳಗಡೆ ಯಾವುದೇ ವಿಗ್ರಹ ಇಲ್ಲ, ಬಹುಶಃ ಇದೆಲ್ಲ ನಾಶ ಆಗಿರಬಹುದು.
ಅಥವಾ ಕಳ್ತನ ಕೂಡ ಆಗಿರ್ಬೋದು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರೋ ಮುಂಚೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಇರೋ ಕಾರಣ ಕಳ್ಳಕಾಕರು ಇದನ್ನು ಕದ್ದಿರ್ಬೋದು ಅಂತ ಅಂದ್ಕೊಳ್ತೀನಿ. ಇದು ಹೊಯ್ಸಳರ ಕಾಲದಲ್ಲೇ ನಿರ್ಮಾಣ ಆಗಿರೋದು ಅಂತ ಸಾಮಾನ್ಯ ಜನರಿಗೂ ಗೊತ್ತಾಗೋ ರೀತಿ ಈ ರೀತಿ ಹೊಯ್ಸಳರ ಲಾಂಛನ ಇಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ. ಇದನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಹೊಯ್ಸಳರ ಕಾಲದಲ್ಲೇ ನಿರ್ಮಾಣ ಆಗಿರೋದು ಅಂತ. 1958ರಲ್ಲಿ ಸರ್ಕಾರ ಇದನ್ನ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಅನೌನ್ಸ್ ಮಾಡಿದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂಡರ್ ಇರೋದ್ರಿಂದ ಸ್ವಲ್ಪ ಪ್ರೊಟೆಕ್ಟೆಡ್ ಆಗಿದೆ. ಇಲ್ಲ ಅಂತಂದ್ರೆ ಜನ ಇಲ್ಲಿ ಬಂದು ಹಾಳು ಮಾಡೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಕೆತ್ತನೆ ಮಾಡೋದು, ಇದನ್ನ ಹಾಳು ಮಾಡೋದು, ಇದನ್ನೆಲ್ಲ ಮಾಡಿ ದೇವಸ್ಥಾನ ನಾಶ ಆಗೋಗ್ಬಿಡತ್ತೆ. ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಛಾವಣಿಯ ಮೇಲಿರುವಂತಹ ಯಾಳಿಯ ಕೆತ್ತನೆ. ನನಗೆ ಈ ಹಳೆ ದೇವಸ್ಥಾನಗಳನ್ನು ನೋಡೋದು ಅಂದರೆ ತುಂಬಾ ಇಷ್ಟ. ಇವತ್ತು ನಾನು ಬಂದಿರೋ ದೇವಸ್ಥಾನ ಕಲ್ಕೆರೆ ಮಹಾಲಕ್ಷ್ಮಿ ದೇವಸ್ಥಾನ. ಇದು ಕೂಡ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಹೊಯ್ಸಳರ ಕಾಲದ ಪುರಾತನ ದೇವಸ್ಥಾನ ಇದು. ಬೇಲೂರು ಏಕಕೂಟ, ಹಳೇಬೀಡು ದ್ವಿಕೂಟ, ಬೆಳವಾಡಿ ತ್ರಿಕೂಟ, ಮರಲೆಯನ್ನು ಸಹಿತ ತೋರಿಸಿದ್ದೆ. ಇವತ್ತು ಬಂದಿರೋದು ಚತುಷ್ಕೂಟ ದೇವಸ್ಥಾನ. ಇಲ್ಲಿ ಮಹಾಕಾಳಿಯ ಎದುರು ವಿಷ್ಣುವಿನ ವಿಗ್ರಹ, ಮಹಾಲಕ್ಷ್ಮಿಯ ಎದುರು ಶಿವನ ವಿಗ್ರಹ, ಈ ರೀತಿ ಮಧ್ಯದಲ್ಲಿ ಕೂತ್ರೆ 4 ಗರ್ಭಗುಡಿಗಳನ್ನ ನೋಡಬಹುದು. ಹಾಗೆ ಛಾವಣಿ ಅಥವಾ ರೂಫಲ್ಲಿ ನವಗ್ರಹಗಳ ಕೆತ್ತನೆ ಆಗಿದೆ. ಅದು ಕೂಡ ಅವರ ವಾಹನದಲ್ಲಿ ಕೂತಿರುವಂತ ಕೆತ್ತನೆ. ನೀವು ಇಲ್ಲಿ ಬಂದಾಗ ಈ ಎಲ್ಲ ವಿಶೇಷತೆಗಳನ್ನ ನೋಡ್ಲೇಬೇಕಾಗತ್ತೆ. ಈ ರೀತಿ ದೇವಸ್ಥಾನ ಮತ್ತೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗೆ ದೇವಸ್ಥಾನದ ಸುತ್ತ 4 ಪುಟ್ಟ ಗರ್ಭಗುಡಿಗಳಿದಾವೆ, ಸಣ್ಣ ಗುಡಿಗಳು. ಇಲ್ಲಿ ಯಾವುದೇ ವಿಗ್ರಹ ಇಲ್ಲ, ಕಳ್ತನ ಆಗಿರ್ಬೋದು ಅಥವಾ ನಾಶ ಆಗಿರಬಹುದು. ಹಾಗೆ ದೇವಸ್ಥಾನದ ಸುತ್ತಲೂ ಹಳೆಗನ್ನಡದಲ್ಲಿ ಬರೆದಿರುವಂತಹ ಶಾಸನಗಳು ಸಿಗತ್ತೆ. ಮಹಾಕಾಳಿಯ ಎದುರುಗಡೆ ಬೇತಾಳನ ವಿಗ್ರಹ ಕೆತ್ತನೆ ಆಗಿದೆ. ಅದನ್ನ ಸಹಿತ ನೀವು ಬಂದಾಗ ಗಮನಿಸಬೇಕು. ತುಂಬಾನೇ ಅಂದವಾದಂತಹ ದೇವಸ್ಥಾನ, ಪುರಾತನ ದೇವಸ್ಥಾನ ಕಲ್ಕೆರೆ ಮಹಾಲಕ್ಷ್ಮಿ ದೇವಸ್ಥಾನ. ಬೇಲೂರು, ಹಳೇಬೀಡು ಇಲ್ಲಿಗೆ ಬಂದಾಗ ನೀವು ಈ ಜಾಗಕ್ಕೆ ಕೂಡ ವಿಸಿಟ್ ಅನ್ನ ಮಾಡಬಹುದು. ಆದರೆ ಪ್ರವಾಸಿಗಳು ಇಲ್ಲಿ ಬಂದಾಗ ಜಾಗದ ಸ್ವಚ್ಛತೆ, ನಿಶಬ್ದತೆಯನ್ನ ಕಾಪಾಡೋದು ತುಂಬಾನೇ ಮುಖ್ಯ. ನಾನು ಬಂದಾಗ ಹೊರ ರಾಜ್ಯದ ಟೂರಿಸ್ಟ್ ಏನಿರ್ತಾರೆ ಅವ್ರು ಬಂದಿದ್ರು, ತುಂಬಾನೇ ಗಲಾಟೆ ಮಾಡ್ತಾ ಇದ್ರು. ಪೂಜೆ ನಡಿಬೇಕಾದ್ರೆ ಕೂಡ ಗಲಾಟೆ ಮಾಡ್ತಾ ಇದ್ರು. ಹಾಗೆ ಕೆಲವು ವಸ್ತುಗಳನ್ನ ಅಲ್ಲಲ್ಲಿ ಬಿಸಾಡೋದು, ಅದನ್ನೆಲ್ಲ ಮಾಡದೆ ದೇವಸ್ಥಾನದಲ್ಲಿ ಡಸ್ಟ್ಬಿನ್ಗಳನ್ನು ಇಟ್ಟಿರ್ತಾರೆ, ಅದನ್ನ ಬಳಸಬೇಕು. ಹಾಗೆ ನಿಶಬ್ದತೆಯನ್ನ ಕಾಪಾಡಿ ದೇವರ ದರ್ಶನವನ್ನ ಪಡ್ಕೊಂಡು ಇಲ್ಲಿಂದ ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೊಯ್ಸಳ ಕಾಲದ್ದೇ ಅಂತ ನಮಗೆ ಹೇಳಲಿಕ್ಕೆ ಅಲ್ಲೇ ನಮಗೆ ಲಾಂಛನ ಕಾಣುತ್ತೆ. ಅದರ ಕೆತ್ತನೆಯನ್ನು ಅಲ್ಲಿ ಮಾಡಿದ್ದಾರೆ. 2 ಬದಿಗಳಲ್ಲಿ ಇದು ಕಾಣುತ್ತೆ. ಇಡೀ ದೇವಸ್ಥಾನ ಬಳಪದ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು. ಈ ದೇವಸ್ಥಾನದ ಹಲವಾರು ವಿಶೇಷತೆಗಳನ್ನು ನಾನು ತಿಳ್ಕೊಂಡಿದ್ದೀನಿ, ನಿಮಗೂ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಈ ಎಲ್ಲ ಮಾಹಿತಿಗಳು ಹಾಗೆ ದೇವಸ್ಥಾನ ಕೂಡ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ಹಲವಾರು ದೇವಸ್ಥಾನಗಳನ್ನು ತೋರಿಸೋ ಪ್ರಯತ್ನದಲ್ಲೇ ನಾನಿರ್ತೀನಿ. ಹಾಗಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.